ವ್ಯಕ್ತಿತ್ವ ಇರ್ಬೋದು, ಇಲ್ಲಂತಲ್ಲ. ಬೆಳಗಾವಿ ಜಿಲ್ಲೆಯ ಮೇಲಂತೂ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ ಅವರು. ಆದರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಎಷ್ಟರ ಮಟ್ಟಿಗೆ ಸಾಧಿಸ್ಕೊಂಡಾರೋ ಇನ್ನೂ ಫಿಕ್ಸ್ ಆಗಿಲ್ಲ, ಗೊತ್ತಾಗಿಲ್ಲ. ಇವರಿಂದ ನಿಜವಾಗಿಯೂ 60-70 ಶಾಸಕರಿದ್ದಾರೆ ಬಿ ಜೆ ಪಿದು ಅಥವಾ ಕಾಂಗ್ರೆಸ್ಸಿಂದು 50 ಶಾಸಕರಿದ್ದಾರೆ, ಅದು ಗೊತ್ತಿಲ್ಲ. ಅದು ಪ್ರಭಾವಿ ನಾಯಕರಾಗಿ ಬೆಳೆಯುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದರಲ್ಲೂ ಹಿಂದುಳಿದ ಜನಾಂಗದ ಬಗ್ಗೆ, ಅಹಿಂದ ಮೂಮೆಂಟ್ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ, ಅದನ್ನು ಮಾಡ್ತಾಯಿದ್ದಾರೆ. ತಪ್ಪುಗಳು ಬೇರೆ, ಅದು ಮಾಡೋ ಕೆಲಸಗಳ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ ಯಾವುದೋ ಸಂದರ್ಭದಲ್ಲಾದರೂ. ಈ ನೆಲೆಯಲ್ಲಿ ಸತೀಶ್ ಅವರು ಇನ್ನೂ ಬೆಳವಣಿಗೆ ಆಗಬೇಕಾಗ್ತದೆ, ಇನ್ನೂ ಹಿಡಿದು ಸಾಧಿಸಬೇಕಾಗಿದೆ ಉತ್ತರ ಕರ್ನಾಟಕದ ಮೇಲೆ. ಯಾಕಂದರೆ ಉತ್ತರ ಕರ್ನಾಟಕದ ಮೇಲೆ ಹಿಡಿದು ಸಾಧಿಸೋದು ಸುಲಭಿಲ್ಲ. ಬಿ ಜೆ ಪಿ ಆಲ್ರೆಡಿ ತನ್ನ ಹಿಡಿತವನ್ನು ಸಾಧಿಸ್ಕೊಂಡದ ಉತ್ತರ ಕರ್ನಾಟಕದಾಗ, ಅದರ ಬೆಳಗಾವಿ ಮತ್ತು ಹುಬ್ಬಳ್ಳಿ ಮೇಲೆ. ನಿಧಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಸಹಿತ ಕಿತ್ತಾಕುವಷ್ಟು ಮಟ್ಟಿಗೆ ಅಲ್ಲಿ ಬಿ ಜೆ ಪಿ ಬೆಳೆದು ನಿಂತದ. ಹೀಗಾಗಿ ಇನ್ನೂ ಸತೀಶ್ ಅವರು ಈ ಎಲ್ಲ ಭಾಗಗಳ ಮೇಲೆ, ಕಲಬುರಗಿ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಬೆಳಗಾವಿ ಒಂದನ್ನು ಬಿಟ್ಟು ಉಳಿದ ಜಿಲ್ಲೆಗಳ ಮೇಲೆ ಎಷ್ಟು ಮಟ್ಟಿಗೆ ಕಮಾಂಡ್ ಅದಾರ ಅನ್ನೋದನ್ನು ಸಹಿತ ನೋಡ್ತಾ ಇರ್ತಾರೆ. ಯಾಕಂದ್ರೆ ರಾಜ್ಯದ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕಾಗಿತ್ತಪ್ಪ ಅಂದರೆ ಕೇವಲ ಒಂದು ಶಾಸಕರಿದಾರ, ಒಂದು 10-20 ಜನ ಮತ್ತಿರೋದ್ರಂತ ಅದಷ್ಟೇ ಕೌಂಟ್ ಆಗೋದಿಲ್ಲ. ಜೊತೆಗೆ ಅವ್ರು ಎಷ್ಟು ಮಟ್ಟಿಗೆ ಬೆಳೆದಾರೆ, ಎಷ್ಟು ಮಟ್ಟಿಗೆ ಹೊಡ್ತಿರ್ತಾರೆ, ಎಷ್ಟು ಮಟ್ಟಿಗೆ ಶಾಸಕರು ಆರಿಸ್ಕೊಂಡು ತೊಗೊಂಬರ್ತಾರೆ ಅನ್ನೋ ಸಹಿತ ಕೌಂಟ್ ಆಗ್ತಿರ್ತದೆ. ಆ ನೆಲೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಸತೀಶ್ ಅವ್ರಿಗಿಂತಲೂ. ಸತೀಶ್ ಅವರು